ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆದ್ಮೇಲೆ ನಮ್ಮ ಎಂ ಕೃಷ್ಣಾರೆಡ್ಡಿಗೆ JDSನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನಮ್ಮ HD ಕುಮಾರಸ್ವಾಮಿ ಮಾಡಿಬಿಟ್ರು, ನೇಮಿಸಿಬಿಟ್ರು ಅಂತ. ಈ ಸಡನ್ ಡಿಸಿಷನ್ ಅಂತ ಏನಲ್ಲ. GT ದೇವೇಗೌಡರು ಅತ್ಯಂತ ಆತ್ಮೀಯರು, ದೇವೇಗೌಡರಿಗೆ ಒಂದೇ ಕುಲದವರು, ಜಾತಿಯವರು. ಹೀಗಾಗಿ ಅವ್ರಿಗೆ ಅವ್ರ ಸಂಬಂಧ ಭಾಳ ಚೆನ್ನಾಗಿದೆ, ದೇವೇಗೌಡರ ಜೊತೆ ಭಾಳ ಚೆನ್ನಾಗಿದ್ದಂಥದ್ದು. ಇವರೆಲ್ಲ ಜೊತೆಯಾಗಿ ಸಿದ್ದರಾಮಯ್ಯರನ್ನು ವಿರೋಧಿಸೋರು, ಸಿದ್ದರಾಮಯ್ಯರನ್ನು ಸೋಲಿಸೋದಕ್ಕೂ GT ದೇವೇಗೌಡರು ಕಾರಣೀಕರ್ತರಾದಂಥವರು. ಆ GT ದೇವೇಗೌಡರನ್ನು ಇವತ್ತು HD ಕುಮಾರಸ್ವಾಮಿಗಳು ಕಿತ್ತಾಕಿದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅವರು ಕಾರಣ ಇಷ್ಟೇ, ಅವರು ಸರಿಯಾಗಿ ನಮ್ಮ ಜೊತೆಗೆ ಬರ್ತಾ ಇಲ್ಲ, ಕೂಡ್ತಾರೆ. ಇತ್ತೀಚಿನ ದಿನದಲ್ಲಿ ನಮ್ಮ GT ದೇವೇಗೌಡರು ಸಹ ನಿಧಾನಕ್ಕೆ ನಮ್ಮ ಕುಮಾರಸ್ವಾಮಿಗಳು ವಿರೋಧಿ ಆಗಿಬಿಟ್ಟಿದ್ರು. ಕಾರಣ ಇಷ್ಟ, ಅಲ್ಲಿ ಇನ್ನೊಬ್ಬರ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಇದೊಂದು ಇವ್ರದಷ್ಟೇ ಅಭಿಪ್ರಾಯ ಅಲ್ಲ, ಹಿಂದೆ ಆಗೋದಂಥವ್ರು. ಸೇಮ್ ಇಬ್ರಾಹಿಂ ಹೆಸರು ಕೇಳಿರ್ಬೇಕು, ನೀವೆಲ್ಲ ಕೇಳಿರ್ಬೇಕು, ನೋಡಿರ್ತೀರಿ. ಸೇಮ್ ಇಬ್ರಾಹಿಂ ಹೆಸರು ಇಂಥದಕ್ಕೆ ಬ್ಯಾಸತ್ತು ಹೋದರು. ಮತ್ತು ದೇವೇಗೌಡರು ಅತ್ಯಂತ ಪರಮ ಮಿತ್ರ, ಪರಮ ಶಿಷ್ಯ, ಮಿತ್ರನಿಗೆ ಶಿಷ್ಯ ನಮ್ಮ ಸಿದ್ದರಾಮಯ್ಯನವರು ಸಹಿತ ಯಾಕೆ ಕಿತ್ತು ಹೋದ್ರಪ್ಪ ಅಂದ್ರೆ ತಮ್ಮದಷ್ಟೇ ಕುಟುಂಬದ ಮಾಡ್ತಾರೆ, ನಮ್ಮದೇನು ಇಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಕುಮಾರಸ್ವಾಮಿಗಳನ್ನ ಮುಖ್ಯಮಂತ್ರಿ ಮಾಡಿದ ತಕ್ಷಣ ಬಿಟ್ಟು ಹೋದ್ರು. ಇದು ಹಿಂದೆಲ್ಲ ಗೊತ್ತಿದ್ದ ವಿಷಯ ಅದ. ಅವ್ರು ಹೋದ ನಂತರ ಎಷ್ಟು ಹೊಡೆದು ಬಿತ್ತು. ಅದಕ್ಕೆ ಬರೋದ್ರ ಅನೇಕ ಜನ ಹೋದ್ರು, ರಾಮಯ್ಯ ಗಿಮ್ಮಯ್ಯ ಅನೇಕ ಬರ್ತಾರೆ. ಅವರು ಒಬ್ಬರು ಇಬ್ಬರು ನಮ್ಮ ಇದು ಶಿಂದ್ಯಾ ಬರ್ತಾರೆ, PG ಶಿಂದ್ಯಾ ಅವರು. ಇದು ಚಲೋ ನಾಯಕರು, ಅತ್ಯಂತ ದೊಡ್ಡ ನಾಯಕರು. ಪಾರ್ಟಿಯನ್ನು ಬಿಟ್ಟು ಹೋದ ಕಾರಣ ಏನಪ್ಪ ಅಂತಂದ್ರೆ, ಪಾರ್ಟಿ ಏನಾಗ್ಯದಪ್ಪ ಅಂದ್ರೆ ಪುತ್ರಾಭಿಲಾಷೆ ಆಗಿಬಿಟ್ಟದ ಪಾರ್ಟಿ JDS. ಅದ್ರೀ ಜಾತ್ಯತೀತ ಎಲ್ಲ ಜನರ ಪಕ್ಷ ಉಳಿದಿಲ್ಲ. ಇವತ್ತು ಕುಮಾರಸ್ವಾಮಿ ಏನು ಹೇಳ್ತಾರಪ್ಪ, ಈಗ ಮತ್ತೆ ನಿಖಿಲ್ ಬಂದಾರ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರ, ಏನೋ ಇನ್ನೊಬ್ರು ಹೋಗಿ ಜೈಲ್ದಾಗ ಬಿದ್ದರೆ ಆ ಮಾತು ಬೇರೆ ರೀ. ಇಲ್ಲಾಂದ್ರೆ ಅವರು ಇವತ್ತು ಲೀಡರ್ ಆಗಿರ್ತಿದ್ರು. ಅಂದ್ರೆ ನಾವು ಹೇಳೋದು ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಈ ಸ್ವತಃ ಈ JDS ಏನಾಗ್ಯದಪ್ಪ, ಬೇಕಾದ್ರೆ ಹೇಳ್ಕೊಳ್ಳೋವು. ನಾವು ಸೆಕ್ಯುಲರ್ ಇದ್ದೀವಿ, ಅಥವಾ ನಾವು ಅಡ್ಡ ಬಂಧನಕ್ಕಿದ್ದೀವಿ, ನಾವು ಒಕ್ಕಲಿಗರ ಲೀಡರ್ ಹೇಳ್ಕೊಳ್ತಾರೆ. ಇಲ್ಲ ಅಂದ್ರೆ ಅದು ಇದ್ದುದೇನು ಸುಳ್ಳಲ್ಲ. ದೇವೇಗೌಡರು ಇದ್ದಾಗ ಆರಂಭ ಹಂತದಲ್ಲಿ ಅವ್ರು ಬೆಳೆ ಮುಂದೆ ಮಾತಾಡಿದ್ದು ಮಾಡಿದ್ದು ನೋಡಿದರೆ, ದೇವೇಗೌಡರು ಇವತ್ತು ರಾಜ್ಯದಲ್ಲಿ ಏನಪ್ಪ ತಮ್ಮ ಒಂದು ಜಾತ್ಯತೀತತೆಗೆ ಒಂದು ಎಲ್ಲರೂ ನಮ್ಮವ್ರಪ್ಪ ಅನ್ನೋಂಥ ವಿಚಾರ ಇಟ್ಕೊಂಡು ಕೇವಲ ಮನಿ ಮೇಲೆ ಕಾನ್ಸಂಟ್ರೇಷನ್ ಮಾಡಲಾರ್ದು, ಕುಟುಂಬದ ಮೇಲೆ ಕಾನ್ಸಂಟ್ರೇಷನ್ ಮಾಡಲಾರ್ದು ಒಳ್ಳೊಳ್ಳೆ ನಾಯಕರನ್ನ ಬೆಳೆಸಿದ್ರೆ ಇವತ್ತಿನ್ನೂ JDS ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನೋಡ್ಬೇಕಪ್ಪ ಇದನ್ನು ಅನ್ನೋಂಗೆ ಆಗ್ತದೆ. ಬಟ್ ಅವ್ರು ಮಾಡಲಿಲ್ಲ. ನಿಧಾನಕ್ಕೆ ಪಕ್ಷ ಏನಾಯ್ತಪ್ಪ ಅಂತಂದ್ರೆ, ಕುಟುಂಬ ರಾಜಕಾರಣಕ್ಕೆ ಒಳಗಾಗಿದ್ದರೆ ದಿನದಿಂದ ದಿನಕ್ಕೆ ತನ್ನ ಮೊದಲನೇ ಶಕ್ತಿಯನ್ನು ಕಳೆದುಕೊಳ್ತಾ ಬಂತು. ಮೂರನೇ ಶಕ್ತಿಪ್ಪ ಇದು ಅಂತ ಏನು ಭಾವನೆ ಇತ್ತು, ಅದು ಕಡಿಮೆ ಆಗ್ತದೆ. ಇವತ್ತು 18 ಮಂದಿನೂ ಇದ್ದಾರೆ, ಮುಂದಿನ ದಿನದಲ್ಲಿ ಇನ್ನೂ ಕಡಿಮೆ ಆಗ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಯಾರೀ ಸೋಲು ಕುದುರೆ ಬೇನೆ ಯಾರು ಹತ್ತಾರೋ ಸಹಜದ. ಹೀಗಾಗಿ GT ದೇವೇಗೌಡರು ಅವ್ರಿಗೇನೋ ಅಲ್ಲಿ ಮಾತು ಇಲ್ಲ, ಏನು ಮಾತಿಲ್ಲ, ಕಥೆಲ್ಲ ಯಾವುದಾದ್ರೂ ಅವರ ಮಾಡೋರು. ನಾವು ಸುಮ್ಮನೆ ಹೋಗಿಲ್ಲೇ ಉತ್ಸವ ಮೂರ್ತಿ ಇದು ಕೊಡಿದ್ರೆ ಏನದ, ಇದೇ ಕಾರಣಕ್ಕೆ ಉತ್ಸವ ಮೂರ್ತಿ ಆಗೋದು ಬೇಡ ಅಂತೇಳಿ ನಮ್ಮ ಸೇಮ್ ಇಬ್ರಾಹಿಮ್ರು ಹೋದರು. ಮತ್ತು ಸಾಕಷ್ಟು ಅವರು ಅದ್ರ ಬಗ್ಗೆ ಮಾತಾಡಿದರು, ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರ್ದು. HD ಕುಮಾರಸ್ವಾಮಿಗಳ ಬದಲಾಗಿರ್ಬೋದು, ದೇವೇಗೌಡರು ಬದಲಾಗಿರ್ಬೋದು ಮಾತಾಡಿದ್ರು. ಇವತ್ತು GT ದೇವೇಗೌಡರು ಅದೇ ರೀತಿಯಲ್ಲಿ ಹೊರಟಿದ್ದಾರೆ. ಈಗೆಲ್ಲ ಕಾರಣ ಅಂದ್ರೆ ನಮ್ಮ ಕುಮಾರಸ್ವಾಮಿಗಳು ಅದ್ರ ಜೊತೆಗೆ ಅವರು ತಮ್ಮ ಮಗನ ಪ್ರೀತಿ ಇಟ್ಟಿದ್ದು ಅಂತೇಳಿ ಎಲ್ಲರೂ ಸಾಬೀತಾಗಿರುವಂಥ ವಿಷಯ. ನಿಜವಾಗಿಯೂ ದೇವೇಗೌಡರು ಭಾಳ ಚೆನ್ನಾಗಿ ಹುಟ್ಟಾಕಿದ್ರು. ಜೊತೆಗೆ ರಾಮಕೃಷ್ಣ ಹೆಗಡೆ ಅಂತ ನಾಯಕರು, ಚಂದ್ರಶೇಖರ್ ಅಂತ ನಾಯಕರು, ಅದ್ರ ಜೊತೆಗೆ ಇನ್ನೂ ಅನೇಕ ನಾಯಕರು ಇಲ್ಲಿ ಬಂದು ಹೋಗ್ತಾರೆ JDSನೆಲ್ಲ. ಅವ್ರನ್ನೆಲ್ಲರೂ ಉಳಿಸ್ಕೊಂಡು ಅವ್ರ ಜೊತೆಗೆ ತಮ್ಮ ಪಾರ್ಟಿನ ಉಳಿಸ್ಕೊಂಡು ಬಂದಿದ್ರು. ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಇರ್ತಿತ್ತೋ ಏನೋ. ಆದರೆ ಅದನ್ನು ಮಾಡದೇ ಹೋದ ದೇವೇಗೌಡರು ದೊಡ್ಡ ಅಪರಾಧಿ ನಡೆಯಬಹುದು. ಇವತ್ತಿನ ಅವರ ಕೌಟುಂಬಿಕವಾಗಿ ಪ್ರಧಾನಮಂತ್ರಿನೂ ಆದರು, ಮಗನೂ ಮುಖ್ಯಮಂತ್ರಿನೂ ಮಾಡಿದ್ರು, ಎಲ್ಲ ಮಾಡಿದರು. ಆದರೆ ಒಂದು ಪಕ್ಷ ಜಾತ್ಯತೀತವಾಗಿದ್ದಂಥ ಒಂದು ಪಕ್ಷ ಇವತ್ತು ಕರ್ನಾಟಕದಲ್ಲಿ 3ನೇ ಪಕ್ಷ ಆಗ್ಯದ. ನಿಜವಾಗಿ ಇದು ಯಾವ ಮಟ್ಟಕ್ಕೆ ಬೆಳಿಬೇಕಾಗಿದ್ದಪ್ಪ ಅಂತಂದ್ರೆ, ಕೇಜ್ರಿವಾಲ್ಗಿತ್ತು ಅವ್ರ ಪಕ್ಷ ಏನಿಲ್ಲ, ಆಮ್ ಆದ್ಮಿ ಅದಕ್ಕಿಂತ ಎತ್ತರಕ್ಕೆ ಹೋಗ್ಬೇಕಾಗಿತ್ತು. ಅದಂತೂ ಜಬರದಸ್ತಾಗಿತ್ತು. ಅದು ಸ್ವತಃ ಅಲ್ಲಿ ಮಾಡಿದ ತಪ್ಪೇನಪ್ಪ ಅಂತಂದ್ರೆ, ಕೇಜ್ರಿವಾಲ್ರು ತಮ್ಮ ಕೈಯಾಗ ಎಲ್ಲ ಸಂಚಾಲಕರ ಅಧಿಕಾರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದರು, ಮುಖ್ಯಮಂತ್ರಿ ತಮ್ಮ ಕೈ ಉಳಿಸ್ಕೊಳ್ಳೋಂತ ಮಾಡಿದರು. ಅದರಿಂದ ಅದೊಂದು ಕಾರಣ. ಜೊತೆಗೆ ಯಾವ ಸಾರಾಯಿ ವಿರುದ್ಧ ಹೋರಾಟ ಮಾಡಿದ್ರು, ಗಾಂಧೀಜಿಯವ್ರ ಜೊತೆಗೆ ಹೋಗಿದ್ದರು, ಅವೆಲ್ಲ ಅವ್ರನ್ನ ಮತ್ತೆ ಮಾಡಿ ಏನೋ ಗದ್ದಲ ಮಾಡಿ ಇವತ್ತು ಅಧಿಕಾರನ ಹೇಳಿದ್ರು. ಇವತ್ತು ದೇವೇಗೌಡರ ಮಗ ಅಥವಾ ದೇವೇಗೌಡರು ಅವರು ಅದನ್ನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ.
ಇದ್ದ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಇನ್ನೊಂದಪ್ಪ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನುವಂಥದ್ದು, ಅದರಲ್ಲೂ ಮತ್ತು ಕೇವಲ ಒಕ್ಕಲಿಗರಿಗೆ ಮಾತ್ರ ಸಂಬಂಧಿಸಿದಂಥ ಮಾತು, ಅದರಲ್ಲೂ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂಥ ಮಾತುಗಳಿಂದಾಗೆ ಇವತ್ತು ನಮ್ಮ ಕುಮಾರಸ್ವಾಮಿ ಹೇಳ್ಬೋದು, ನಿಖಿಲರು ಹೇಳ್ಬೋದು, ದೇವೇಗೌಡರು ಹೇಳ್ಬೋದು, ಇಲ್ಲಪ್ಪ ನಾವು ಮುಂದಿನ ಇನ್ನೂ ಹೆಚ್ಚು ಪ್ರಮಾಣದ ಆರಿಸಿ ಬರ್ತೀವಿ ಅಂತೇಳಿ ಬರಲಿ, ಏನು ತಪ್ಪಿಲ್ಲ. ಜನ ಇವತ್ತು ನಿಧಾನಕ್ಕೆ ಹಿಂದೆ ತರ್ತಾ ಇದ್ದಾರೆ ಮತ್ತು ಅದನ್ನು ಕೇವಲ ಮೈಸೂರಕ್ಕಷ್ಟೇ ಸೀಮಿತ ಮಾಡಿಬಿಟ್ಟಿದ್ದಾರೆ, ಮೈಸೂರು ಭಾಗದಲ್ಲೇ. ಹೀಗಾಗಿ ಅಲ್ಲಿ ಇರುತ್ತಿರುವಂಥ ಜಿ ಟಿ ದೇವೇಗೌಡರು ಅಂತವ್ರದ್ದು ಅವರು ಹೊರಗೆ ಬಂದಿದ್ದರಿಂದ ಮತ್ತೊಂದು ಬ್ಯಾಡ್ ಇಂಪ್ರೆಷನ್ ಈ ಪಾರ್ಟಿ ಸಲುವಾಗಿ, ಈ ಜೆ ಡಿ ಎಸ್ ಸಲುವಾಗಿ ಎಲ್ಲರೂ ಬರೋ ಸ್ವಾಭಾವಿಕ ಅದ. ಯಾಕಪ್ಪ ಅಂತಂದ್ರೆ ಈ ಒಂದು ನಿರ್ಧಾರದಿಂದಾಗೆ ಇವತ್ತು ಜಿ ಟಿ ದೇವೇಗೌಡರು ಹೊರಗೆ ಬಂದಿದ್ದರಿಂದಾಗೆ ಮುಂದಿನದಲ್ಲಿ ಇನ್ನೂ ಎಷ್ಟು ಬರ್ಬೋದಪ್ಪ ಇವರು ಅನ್ನೋದು ಪ್ರಶ್ನೆಗಳಲ್ಲಿ ಕತ್ತದ. ನಿಜವಾಗಿ ಇದು ಭಾಳ ಬೆಳಿಬೇಕಾಗಿತ್ತು ರೀ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಲ್ಲಬೇಕಾಗಿತ್ತು. ಯಾಕಂದ್ರೆ ದೇವೇಗೌಡರು ಅಂಥ ವರ್ಚಸ್ಸು ಈ ದೇಶದ ಪ್ರಧಾನಿ ಆದವರು. ಮತ್ತು ಅದಕ್ಕೆ ಲಾಲೂರ್ ಅಂತವರು, ಮುಂದೆ ನಮ್ಮ ಅದ್ರ ಜೊತೆಗೆ ಹಿಂದಿನ ಮುಲಾಯಂ ಸಿಂಗರ್ ಅಂತವರು, ಚಂದ್ರಶೇಖರ್ ಅಂತವ್ರು ಎಲ್ಲರೂ ಜೊತೆಗಾರರಿದ್ದರು ಇವರಿಗೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವ್ರ ಮಾತು ನಡೀತಾ ಇತ್ತು ಒಂದು ಕಾಲಕ್ಕೆ. ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ಕೇವಲ ಮೋದಿಯವ್ರ ಹತ್ರ ಹೋಗಿ ಮಾತಾಡೋದು ಬರೋದು ಅಷ್ಟಾಗ್ಯದ. ಮೋದಿಯವರ ಇವ್ರ ಹಿಂಬಾಲಕರು ಅನ್ನೋಂಗೆ ವಾತಾವರಣ ನಿರ್ಮಾಣ ಆಗಿಬಿಟ್ಟದ. ಹೀಗಾಗಿ ಇವತ್ತು ಸೆಕ್ಯುಲರ್ ಆಗಿ ಉಳಿಲಿಲ್ಲ. ಮತ್ತು ಬಿ ಜೆ ಪಿಯಲ್ಲೂ ವಿಶ್ವಾಸ ಗಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿ ಜೆ ಪಿಯ ಇದೇ ನಾಯಕರು, ಲೋಕಲ್ ನಾಯಕರು ಸಹಿತ ಎಚ್ಚರಿಕೆ ಅವರನ್ನು ಕುಮಾರಸ್ವಾಮಿಗಳು ಒಪ್ಪುವುದಿಲ್ಲ, ದೇವೇಗೌಡರು ಸಹಿತ ಒಪ್ಪಲಿಕ್ಕೆ ಹೋಗೋದಿಲ್ಲ. ಅವರು ತಾವು ನಾಯಕರಾಗಿ ಬೆಳಿಬೇಕಾಗಿದ್ದಾರೆ ರೀ. ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ರೆಡ್ಡಿ ಆಗಿರ್ಬೋದು, ಇವರು ಸಹಿತ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋಸಲುವಾಗಿ ಅಶ್ವಥ್ ನಾರಾಯಣರು ಅವ್ರ ಜೊತೆ ಇನ್ನುಳಿದವರು ಅಲ್ಲೇನು ಲೋಕಲ್ ಇದ್ದಾರೆ ಒಕ್ಕಲಿಗರು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಿ ಕೆ ಶಿ, ನಿಮ್ಗೆ ಗೊತ್ತದ, ಅವರಂತೆ ಡಿ ಕೆ ಶಿವಕುಮಾರ್ ಅಂತ ದೇವೇಗೌಡರ ಜೊತೆ ವಿರೋಧ ಮಾಡಿದವರು. ಅವರು ಇವತ್ತು ಅವರು ನಾನಪ್ಪ ಒಬ್ಬ ಒಕ್ಕಲಿಗರ ಲೀಡರ್ ಅನ್ನೋಂಗೆ ಮಾಡ್ತಾಯಿದ್ದಾರೆ. ಇವರು 18 ಜನರ ಸಹಿತ ಹೊಡ್ಕೊಂಡು ಹೋಗೋದಾಗಿದ್ದಾರೆ, ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನೂ ಸಾಧ್ಯ ಆಗಿಲ್ಲ ಏನೋ, ಆದರೂ ಪ್ರಯತ್ನ ಅಂತ ಬಿಡೋದಿಲ್ಲ. ಅವ್ರು ನಿರಂತರವಾಗಿ ಇಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಭವಿಷ್ಯ ಅದ ರೀ. ಇವತ್ತು ಜನ ಮುಖ್ಯಮಂತ್ರಿ ಆಗೋದು ಉಳಿದಿರ್ಬೋದು ಡಿ ಕೆ ಶಿ ಅವರು, ಆದರೆ ಮುಂದಿನ ದಿನದಲ್ಲಿ ಅವ್ರನ್ನ ತಡೆದು ಭಾಳ ಕಷ್ಟ ಅದ ಕಾಂಗ್ರೆಸ್ನಲ್ಲೇ. ಅವ್ರು ಆಗವ್ರನ್ನ ಇದರಲ್ಲಿ ಎರಡು ಮಾತೇ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯನವ್ರು ಇದ್ದಾರಂತೆ ಏನೋ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ತಾ ಹೊರಟದ. ಆದರೆ ಇವತ್ತು ನಿಜಾನಕ್ಕೆ ಒಕ್ಕಲಿಗರು ಸಹಿತ ಡಿ ಕೆ ಶಿವಕುಮಾರ್ ನಾಯಕರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಧಿಕಾರದಲ್ಲಿದ್ದವರು ಯಾವಾಗಲೂ ಎಲ್ಲರಿಗೂ ಪ್ರಿಯರಾಗ್ತಾರೆ. ಇದರ ಎರಡು ಮಾತೇ ಇಲ್ಲ. ಇವತ್ತು ಅಧಿಕಾರ ಬಿಟ್ಟು ಹೋದ್ರೆ ಕಡಿಮೆ ಆಗ್ತಾರೆ. ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ಒಕ್ಕಲಿಗರಲ್ಲಿ ಇವತ್ತು ನಿಧಾನಕ್ಕೆ ಡಿ ಕೆ ಶಿ ನಾಯಕಪ್ಪ ಅವ್ರು ಮುಖ್ಯಮಂತ್ರಿ ಮಾಡೋದು ಅನೇಕರು ಬೆನ್ನು ಹತ್ತಿದ್ದಾರೆ. ಅಲ್ಲಿ ಸಪೋರ್ಟಿಂಗ್ ಬೆಳೀಲಿಕ್ಕತ್ತದ. ಹೀಗಾಗಿ ಆ ಎಲ್ಲ ನೆಲೆಯಲ್ಲಿ ನೋಡಿದರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿಗಳು ಮುಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ಗೆಲ್ಲಬಹುದು, ಗಳಿಸ್ಬೋದು ತಮ್ಮ ಕ್ಷೇತ್ರಗಳನ್ನು ಅನ್ನೋದು ಅಷ್ಟ ಪ್ರಶ್ನೆ ಅನ್ನೋದು. ಯಾಕಂದ್ರೆ ಇನ್ನು ಅವರು ಫೈಟ್ ಯಾರ ಜೊತೆಗಪ್ಪ ಅಂತಂದ್ರೆ ಕಾಂಗ್ರೆಸ್ ಹೌದು, ಬಿ ಜೆ ಪಿ ಜೊತೆಗೂ ಹೌದು. ಬಿ ಜೆ ಪಿ ಎಷ್ಟು ಕೊಡ್ತಾರಪ್ಪ ಸೀಟ್ಗಳು ಅಷ್ಟು ತೊಗೊಳ್ಳೋಂಥ ಪ್ರಸಂಗ ಮುಂದಿನ ದಿನದಲ್ಲಿ ಬರೋ ಸಾಧ್ಯತೆಗಳಿದ್ದಾವೆ. ಮೈಸೂರು ಸುತ್ತ ಒಂದಿಷ್ಟು ಸೀಟ್ಗಳನ್ನು ಬಿಟ್ಟುಕೊಡ್ಬೋದು ವಿನಃ ಮೊದಲಿನಂಗೆ 100, 50 ಅಥವಾ 70, 80 ಎಮ್ ಎಲ್ ಎ ಸೀಟ್ ಬಿಟ್ಟುಕೊಡೋದಾಗಿರ್ಬೋದು, ಅಥವಾ 8 ಜನ ಮನೆ ಕೊಟ್ಟಿದ್ದು 1 ದಿನ ಕೊಟ್ಟಿದ್ರೆ ಕಾಣ್ತದೆ. ಅದು ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ 1-2 ಕೊಟ್ಟಿರಬೇಕು, 3, ಆದರೆ ಅದು ಸಹಿತ ಇವತ್ತು ಮುಂದಿನ ಕಡಿಮೆ ಆಗೋ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಅವ್ರು ಎದುರಿಗೆ ಬಂದು ನಿಲ್ಲುವಂಥದ್ದು ಏನಪ್ಪ ಅಂದ್ರೆ ಸೋಲರ್ ಬಂದು ನಿಲ್ಲಕ್ಕತ್ತದ. ಅದರಲ್ಲೂ ವಿಶ್ವಾಸಾರ್ಹ ಅಂತ ಜಿ ಟಿ ದೇವೇಗೌಡರು ಆ ಒಂದು ಒಕ್ಕಲಿಗರ ಒಂದು ಬೆಲ್ಟ್ ಅದಲ್ಲೇ ಭಾಳ ಚಿರಪರಿಚಿತ ವ್ಯಕ್ತಿ. ಅವ್ರದ್ದು ಡಿ ಕೆ ಜೊತೆ ಕೂಡಿ ಕಾಂಗ್ರೆಸ್ಗೆ ಬಂದ್ರೆ ಡಿ ಕೆ ಅವ್ರಿಗೆ ಇನ್ನಷ್ಟು ಹಾದಿ ಸುಲಭ ಆಗ್ತದೆ ಮುಖ್ಯಮಂತ್ರಿ ಅದಕ್ಕೆ. ಅವ್ರು ಮುಖ್ಯಮಂತ್ರಿ ಆದರೆ ಇವ್ರನ್ನ ಒಳ್ಳೆ ಪೋಸ್ಟ್ ತಂದು ಕೂಡಿಸ್ತಾರೆ. ಅವ್ರ ಬಲ ಹೆಚ್ಚಾಗ್ತಿದ್ರಿಂದ ಮತ್ತು ಜೊತೆಗೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಹೀಗಾಗಿ ಒಟ್ಟಾರಾಗಿ ಜಿ ಟಿ ದೇವೇಗೌಡರನ್ನ ಕಳ್ಕೊಬಾರ್ದಾಗಿತ್ತು, ಕಳ್ಕೊಂಡ್ರು. ಎಲ್ಲ ಮಕ್ಕಳಿಗೆ ಅಂತ ತಿಳ್ಕೊಂಡು ದೇವೇಗೌಡರು ಒಬ್ಬ ಒಳ್ಳೆಯ ಜನರಿಂದ ಆಯ್ಕೆ ಅಂತ ಜನನಾಯಕ, ಅದರಲ್ಲೂ ಒಕ್ಕಲಿಗ ನಾಯಕನ ಕಳ್ಕೊಂಡಿದ್ದ ಮುಂದಿನ ದಿನಗಳಲ್ಲಿ ಅಥವಾ ದೀರ್ಘಕಾಲಿನ ಬಗ್ಗೆ ದೊಡ್ಡ ಪೆಟ್ಟು ಕೊಡ್ತದೆ. ಸುಳ್ಳೇನಲ್ಲ. ಯಾಕಂದ್ರೆ ಈಗ ಪಾರ್ಟಿಯಲ್ಲಿ ಯಾರು ಉಳಿದ್ರೆ ಯಾರು ಲೀಡರ್ಗಳು ರಾಜ್ಯ ಮಟ್ಟದಲ್ಲೇ ಅನ್ನುವಂಥ ದೇವೇಗೌಡರನ್ನ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗಳು ಈಗ ನಿಖಿಲ್ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಇನ್ನೂ ನಿಖಿಲ್ ಯಾವ ಮಟ್ಟಕ್ಕೆ ಯಾವಾಗ ಜನಮನ್ನಣೆನಕ್ಕೆ ಪಡೀತಾರೆ ಅನ್ನೋದು ಅಷ್ಟ ನಿಗೂಢ ಆಗಿದೆ. ಯಾಕಂದ್ರೆ ನಿಂತಂತೆ ಒಂದು ಏನಪ್ಪ ಅಂದ್ರೆ ಇಲೆಕ್ಷನ್ಗಳಲ್ಲಿ ಸೋಲ್ತಾರೆ ಅವರು. ಅದಕ್ಕಾಗಿ ಈ ಸೋಲುಗಳು ಅವ್ರನ್ನ ಒಳ್ಳೆ ನಾಯಕರನ್ನಾಗಿ ಮಾಡ್ಬೋದು. ಬಟ್ ಜನ ಎಷ್ಟು ಮಟ್ಟಿಗೆ ನಂಬ್ತಾರಪ್ಪ ಇವ್ರನ್ನ ಕೇವಲ ಮನೆ ಮಂದಿನ ಅನ್ನೋದು ಇವತ್ತು ದೊಡ್ಡ ಏನಪ್ಪ ಅಂತಂದ್ರೆ ಪ್ರಶ್ನೆ ಆಗ್ಯದ. ಅದರಲ್ಲೂ ಮತ್ತು ಜಿ ಟಿ ದೇವೇಗೌಡರನ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಕಿದ್ದ ಒಂದು ಮೈಸೂರು ಭಾಗದಲ್ಲಿ, ಅದರಲ್ಲೂ ಒಕ್ಕಲಿಗರ ಭಾಗದಲ್ಲೇ ಒಂದು ತಪ್ಪು ಮಾಡಿದ್ರೇನೋ ಎಚ್ ಡಿ ಕುಮಾರಸ್ವಾಮಿಗಳು. ಅವ್ರು ಇಟ್ಕೊಂಡು ವಿಶ್ವಾಸ ತೊಗೊಂಡು ಅವ್ರ ಅಧಿಕಾರ ನಿಜವಾದ ಅಧಿಕಾರ ಕೊಟ್ಟಿದ್ದರೆ ಅವರೇ ಬಿಟ್ಟು ಹೋಗ್ತಾ ಇರಲಿಲ್ಲ ಅನ್ನೋದು ಅಲ್ಲಿಯ ಜನರ ಮಾತು. ಇನ್ನೇನಾಗ್ತದೆ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಎಂ ಕೃಷ್ಣಾರೆಡ್ಡಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿ ಅವರು ಮುಂದಿನ ಕೋರ್ ಕಮಿಟಿ ಅಧ್ಯಕ್ಷರು ಆಗಲಿ. ಯಾರಾದರೂ ಏನದ ಆದ್ರೆ ನಡೆದು ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಕುಮಾರಸ್ವಾಮಿಗಳು ಮಾತ್ರ ಈ ತಪ್ಪಿದ್ರೇನೋ ಅಂತ ಮಾತು. ಜೊತೆಗೆ ದೇವೇಗೌಡರು
ಈ ಪರಿಯಾಗಿ ಒಬ್ಬರ ಕೈಲಿ ಇಟ್ಕೊಳ್ಳೋಂಥದ್ದು ಕುಟುಂಬ ಕೈಲಿ ಇಟ್ಕೊಳ್ಳೋಂಥ ಒಂದು ದಿಟ್ಟ ಹೆಜ್ಜು ತಪ್ಪು ಹೆಜ್ಜು ಇಡಬಾರ್ದಾಗಿತ್ತು. ಯಾಕಂದರೆ ಅನುಭವಸ್ಥರವರು ಇಡೀ ಜೀವನವನ್ನು ರಾಜಕೀಯವಾಗಿ ನೋಡಿದವರು, ರಾಜಕೀಯ ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಮಲಗಿದಾಸಿದ್ದು ರಾಜಕೀಯ ವಿಚಾರ ಮಾಡುವಂಥ ಜನ ನಮ್ಮ ದೇವೇಗೌಡರು. ಅವರು ಈ ಯಾಕೋ ಏನೋ ಜಿ ಟಿ ದೇವೇಗೌಡರನ್ನ ಹೊರಗೆ ಹಾಕಿ ಮತ್ತೊಂದು ತಪ್ಪು ಮಾಡಿದ್ರೆ ಯಾರಿಗೂ ಗೊತ್ತು, ನೋಡೋಣ ಭವಿಷ್ಯ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೆ ನಡೆ. ವಂದನೆಗಳು.